ಕರಗ ಉತ್ಸವ ಸಂಭ್ರಮ ಮೇಳೈಸಿದೆ. 13ನೇ ಬಾರಿ ಕರಗ ಹೊತ್ತ ಜ್ಞಾನೇಂದ್ರ ಲಕ್ಷಾಂತರ ಭಕ್ತರ ಸಮಾಗಮ ಕೂಡ ಆಗಿದ್ದು, ಇನ್ನು ರಸ್ತೆಯುದ್ದಕ್ಕೂ ಗೋವಿಂದ ಗೋವಿಂದ ಅಂತ ಹೇಳಿ ನಾಮಸ್ಮರಣೆ ಕೂಡ ಮೊಳಗಿದೆ. ಇನ್ನು ನಗರದ ಪ್ರಮುಖ ರಸ್ತೆಗಳಿಗೆ ವಿದ್ಯುತ್ ದೀಪಾಲಂಕಾರವನ್ನ ಕೂಡ ಹಾಕಲಾಗಿದ್ದು, ರಸ್ತೆಯ ಇಕ್ಕೆಲೆಗಳಲ್ಲಿ ಕರಗವನ್ನ ಲಕ್ಷಾಂತರ ಭಕ್ತರು ಕೂಡ ಕಣ್ತುಂಬಿಕೊಂಡಿದ್ದಾರೆ. ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಕೂಡ ಭಾರಿ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಬೆಂಗಳೂರು ಕರಗಕ್ಕೆ 8 ಶತಮಾನಗಳ ಇತಿಹಾಸ. ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು. ಬೆಂಗಳೂರಲ್ಲಿ ಕರಗ ಉತ್ಸವ ಸಂಭ್ರಮ ಎಲ್ಲೆಡೆ ಕೂಡ ಮೇಳೈಸಿದೆ. ರಿಪಬ್ಲಿಕ್ ಕನ್ನಡದ ನಾನ್ ಸ್ಟಾಪ್ ಎಕ್ಸ್ಕ್ಲೂಸಿವ್ ದೃಶ್ಯ ಇದು. ಬೆಳದಿಂಗಳ ಬೆಳಕಲ್ಲಿ ಕರಗ ಶಕ್ತ್ಯುತ್ಸವ ಕೂಡ ಮೊಳಗ್ತಾ ಇದೆ. ಐತಿಹಾಸಿಕ ಬೆಂಗಳೂರು ಕರಗ. ಇನ್ನು ದ್ರೌಪದಮ್ಮನಿಗೆ ಬಳೆ ಮಾಂಗಲ್ಯ ಶಾಸ್ತ್ರ ಮಾಡಲಾಗಿದ್ದು, ರಾಜಧಾನಿಯಲ್ಲಿ ಕರಗ ವೈಭವ ಕೂಡ ಕರಕಟ್ಟಿದೆ. ಸಿಲಿಕಾನ್ ಸಿಟಿಯಲ್ಲಿ ಕೂಡ ಕರಗ ಸಂಭ್ರಮ ಕೂಡ ಮೇಳೈಸಿದ್ದು, ಎಲ್ಲಿಯೂ ಕೂಡ ಅಹಿತಕರ ಘಟನೆ ನಡೆಯದಂತೆ ಕಾಕಿಯವರು ಕೋಟದ ಕಣ್ಗಾವಲನ್ನ ಕೂಡ ಹಾಕಿದ್ದಾರೆ. ನೀವು ಕೂಡ ನೋಡ್ತಾ ಇರ್ಬೋದು ದೃಶ್ಯಾವಳಿಯಲ್ಲಿ ಜ್ಞಾನೇಂದ್ರ ಅವರು ದ್ರೌಪದಮ್ಮನನ್ನ ಯಾವ ರೀತಿಯಾಗಿ ಹೊತ್ತು ಸಾಕ್ತಾ ಇರೋ ದೃಶ್ಯವನ್ನ ವೀರಕುಮಾರರು ಕೂಡ ಸುತ್ತ ಹಲವು ಸೇವೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ವೀರೇಶ್, ಕರಗ ಉತ್ಸವಕ್ಕೆ ಶತಮಾನಗಳ ಇತಿಹಾಸವೇ ಕೂಡ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಹೆಸರಿಗಿದ್ದ ಐತಿಹಾಸಿಕ ಕರಗ ಮಹೋತ್ಸವ ಏನೋ ಯಶಸ್ವಿಯಾಗಿ ಇದೀಗ ದೇವಸ್ಥಾನಕ್ಕೆ ಬಂದು ತಲುಪಿದೆ. ನೀವು ನೋಡ್ತಿರ್ಬೋದು ಸಾಕಷ್ಟು ಭಕ್ತಾದಿಗಳು ಸಹ ಏನೋ ಈಗ ನಮಸ್ಕಾರ ಮಾಡಲು ಈಗ ಮುಂದಾಗಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಒಂದ್ ಕಡೆ ವೀರಕುಮಾರರು ಸಹ ಏನು ಕತ್ತಿನ ಹಿಡಿದುಕೊಂಡು ಈಗ ಒಳಗಡೆ ಹೊಂಟಿದ್ದಾರೆ. ಈ ಬಾರಿ ಅತಿ ಬೇಗವಾಗಿ ಕರಗ ದೇವಸ್ಥಾನಕ್ಕೆ ಬಂದಿದೆ, ಯಶಸ್ವಿ ಆಗಿದೆ ಕರಗ ಮಹೋತ್ಸವ. ಹಲವು ಕಡೆ ಹಲವು ದೇವಸ್ಥಾನ, ಮತ್ತೊಂದು ಕಡೆ ಮಸ್ತನ್ ಸಾಬ್ ದರ್ಗಾ, ಮತ್ತೊಂದು ಕಡೆ ಅಣ್ಣಮ್ಮ ದೇವಸ್ಥಾನ, ಮೈಸೂರು ಬ್ಯಾಂಕ್ ಸರ್ಕಲ್, ಆಂಜನೇಯ ದೇವಸ್ಥಾನ, ಈಗ ಸುತ್ತಮುತ್ತ ದೇವಸ್ಥಾನಗಳಿಗೆ ಹೋಗಿ ಕರಗ ಇದೀಗ ದೇವಸ್ಥಾನಕ್ಕೆ ಬಂದು ತಲುಪಿದೆ, ಯಶಸ್ವಿಯಾಗಿದೆ ಕರಗ. ಹೀಗಾಗಿ ಎಲ್ಲೇ ಒಂದು ಕಡೆ ಭಕ್ತಾದಿಗಳ ಸಂಭ್ರಮ ಜೋರಾಗಿದೆ, ಮತ್ತೊಂದು ಕಡೆ ದೇವಸ್ಥಾನ ಆಡಳಿತ ಮಂಡಳಿ ಸಹ ಏನೋ ಒಂದು ಕಡೆ ಸಂತಸ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಯಾವುದೇ ಆಗಿಲ್ಲ. ಕಳೆದ ಬಾರಿ ಸಹ ಏನು ಕರಗ ಹೊತ್ತ ಪೂಜಾರಿ ಜ್ಞಾನೇಂದ್ರಗೆ ಕೆಮಿಕಲ್ ಹಾಕಿ ದೇವನ ಸುಟ್ಟಿದ್ರು. ಈ ಬಾರಿ ಅಂಥದ್ದು ಯಾವುದೋ ಘಟನೆ ಆಗಿಲ್ಲ. ಪೊಲೀಸ್ ಬಿಗಿ ಬಂದೋಬಸ್ತ್ ಕೈಗೊಂಡಿದ್ರು. ಯಾಕಂದ್ರೆ 3000ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿತ್ತು. ಮತ್ತೊಂದು ಕಡೆ CCTV ಕಣ್ಗಾವಲು, ಹೆಜ್ಜೆಗೂ CCTV ನಿರ್ಮಾಣವಾಗಿತ್ತು. ಮತ್ತೊಂದು ಕಡೆ ಲೈಟಿಂಗ್ ವ್ಯವಸ್ಥೆ ಆಯಿತು. ನೀವು ದೃಶ್ಯಗಳು ಸಹ ನೋಡ್ತಿರ್ಬೋದು. ಸಾಕಷ್ಟು ಭಕ್ತಾದಿಗಳು ಈಗ ದೇವಸ್ಥಾನ ಮುಂದೆ ಬಂದಿದ್ದಾರೆ. ಕರಗ ಈಗ ದೇವಸ್ಥಾನಗಳ ಒಳಗೆ ಹೋಗಿದೆ. ಪೂಜಾರಿ 13ನೇ ಬಾರಿ ಜ್ಞಾನೇಂದ್ರ ಅವರು ಕರಗ ಹೊತ್ತು ಇದೀಗ ಯಶಸ್ವಿ ಆಗಿದ್ದಾರೆ. ದೇವಸ್ಥಾನಗಳಿಗೆ ಹೋಗಿ ಈಗ ಕರಗ ಹೋಗಿದೆ. ಹೀಗಾಗಿ ಭಕ್ತಾದಿಗಳು ಸಹ ಈಗ ದೇವಸ್ಥಾನ ಒಳಗೆ ಹೋಗಬೇಕಾಗತ್ತೆ, ಕೈ ಮುಗಿಬೇಕಾಗತ್ತೆ. ಒಂದ್ ಕಡೆ ಕರಗಗೆ ವಿಶೇಷ ನಮಸ್ಕಾರ ಮಾಡಬೇಕಾಗತ್ತೆ, ತಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕಂತ ದೇವರಲ್ಲಿ ಕೇಳಿಕೊಳ್ಬೇಕಾಗತ್ತೆ. ಹೀಗಾಗಿ ಸಾಕಷ್ಟು ಭಕ್ತಾದಿಗಳು ಬಂದಿದ್ದಾರೆ. ನೀವು ದೃಶ್ಯಗಳು ಸಹ ನೋಡ್ತಿರ್ಬೋದು. ಇದು ಯಶಸ್ವಿ ಆಗಿದೆ ಈ ಬಾರಿ ಕರಗ. ವಿಜೃಂಭಣೆಯಿಂದ ರಾತ್ರಿ 1ವರೆಗೆ ಕರಗ ದೇವಸ್ಥಾನಕ್ಕೆ 3 ಸುತ್ತು ಪ್ರದಕ್ಷಿಣೆ ಆದ ನಂತರ 7 ಗಂಟೆಗೆ ಹೊರಗಡೆ ಬಂತು. ಅಲ್ಲಿಂದ ರಾಜಮಾರ್ಗವಾಗಿ ಹಲವು ಭಾಗ ಮಸ್ತನ್ ಸಾಬ್ ದರ್ಗಾ, ಮೈಸೂರು ರಸ್ತೆ ಇರುವ ಆಂಜನೇಯ ದೇವಸ್ಥಾನ, ಅಣ್ಣಮ್ಮ ದೇವಸ್ಥಾನ, ಈಗ ಹಲವು ಭಾಗಗಳಿಗೆ 8 ದೇವಸ್ಥಾನಗಳಿಗೆ ಹೋಗಿ ಇದೀಗ ಕರಗ ಯಶಸ್ವಿಯಾಗಿ ದೇವಸ್ಥಾನಗಳು ಹೊತ್ತ ಬಂದಿದೆ. ಸಾಕಷ್ಟು ಭಕ್ತರು ಸಹ ಏನು ಈಗ ದೇವಸ್ಥಾನ ಒಳಗಡೆ ಹೋಗಕ್ಕೆ ಈಗ ಕಾತುರದಿಂದ ಕಾಯ್ತಿದ್ದಾರೆ. ಅಂಕಿತಾ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗೆ.